ಕೆಎಸ್ ಈಶ್ವರಪ್ಪ ವಿರುದ್ಧ ರಾಜ್ಯ ಬಿಜೆಪಿಗ ಕ್ರಮ ಜರುಗಿಸಿದೆ. ಶಿಸ್ತು ಸಮಿತಿಯಿಂದ ಕೆಎಸ್ ಈಶ್ವರಪ್ಪ ವಿರುದ್ಧ ಕ್ರಮ ಆಗಿದೆ. ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ರಾಜ್ಯ ಶಿಸ್ತು ಸಮಿತಿ ಅಧ್ಯಕ್ಷ ಲಿಂಗರಾಜ್ ಪಾಟೀಲ್ ಆದೇಶವನ್ನ ಹೊರಡಿಸಿದ್ದಾರೆ. ಲೋಕಸಭಾ ಚುನಾವಣೆಯ ಹೊತ್ತಲ್ಲೇ ರೆಬೆಲ್ ನಾಯಕನಿಗೆ ಶಾಕ್ ಎದುರಾಗಿದೆ. ಪಕ್ಷದ ಸೂಚನೆ ಮೀರಿ ಶಿವಮೊಗ್ಗದಿಂದ ಬಂಡಾಯವಾಗಿ ಸ್ಪರ್ಧೆಯನ್ನು ಮಾಡಿದ್ರು. ಪಕ್ಷಕ್ಕೆ ಮುಜುಗರ ಆಗಿರುವಂಥ ಹಿನ್ನೆಲೆ ಈಶ್ವರಪ್ಪ ವಿರುದ್ಧ ಈಗ ಶಿಸ್ತು ಕ್ರಮ ಕೈಗೊಳ್ಳಲಾಗಿದೆ. ಪಕ್ಷದ ಶಿಸ್ತನ್ನ ಮೀರಿದ ಕಾರಣಕ್ಕೆ ಉಚ್ಚಾಟನೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಗೆ ಮುಂದಾಗಿದ್ರು ಈಶ್ವರಪ್ಪ. ಈ ಹಿಂದೆಯೂ ಕೂಡ ಬಿಜೆಪಿ ನಾಯಕರು ಎಷ್ಟೇ ಬಾರಿ ಮನವಿಯನ್ನು ಮಾಡಿದ್ರು, ಯಾರ ಮಾತನ್ನು ಕೂಡ ಈಶ್ವರಪ್ಪ ಅವರು ಕೇಳುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಪಕ್ಷೇತರ ಆಗಿ ಸ್ಪರ್ಧೆಯನ್ನು ಮಾಡಿದ್ರು. ಜೊತೆಗೆ ಬಿಜೆಪಿಯ ವಿಚಾರವಾಗಿ ಆಗಿರ್ಬೋದು ಅಥವಾ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರನ್ನು ಬಳಸಬಾರ್ದು ಅಂತೇಳಿ ನಾಯಕರು ಕೂಡ ಮನವಿಯನ್ನು ಮಾಡಿದ್ರು. ಯಾವುದೇ ಮನವಿಗೆ ಬಗ್ಗದೆ ತಮ್ಮ ಕೆಲಸವನ್ನು, ಪ್ರಚಾರವನ್ನು ಆಗಿರ್ಬೋದು ಅಥವಾ ಸ್ಪರ್ಧೆಯ ವಿಚಾರವಾಗಿ ಮಾತನಾಡ್ತಾ ಇದ್ರು ಆವಾಗ. ಸೊ ಈಗ ಅಂತಿಮವಾಗಿ ಕೆಎಸ್ ಈಶ್ವರಪ್ಪ ವಿರುದ್ಧ ರಾಜ್ಯ ಬಿಜೆಪಿ ಕ್ರಮ ಜರುಗಿಸಿದೆ. ಶಿಸ್ತು ಸಮಿತಿಯಿಂದ ಕೆಎಸ್ ಈಶ್ವರಪ್ಪ ವಿರುದ್ಧ ಈ ಒಂದು ಕ್ರಮ ಆಗಿದೆ. ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ರಾಜ್ಯ ಶಿಸ್ತು ಸಮಿತಿಯ ಅಧ್ಯಕ್ಷ ಲಿಂಗರಾಜ್ ಪಾಟೀಲ್ ಆದೇಶವನ್ನು ಹೊರಡಿಸಿದ್ದಾರೆ. ಹಾಗಾದರೆ ಮುಂದೆ ಈಶ್ವರಪ್ಪ ಅವರು ಏನು ಮಾಡ್ತಾರೆ? ಇದು ಯಕ್ಷ ಪ್ರಶ್ನೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಹೆಬ್ಬಾರೀಗ ಬಂಡಾಯ ಸ್ಪರ್ಧೆ ಆಗಿ ಅಂದರೆ ಬಂಡಾಯ ಪಕ್ಷೇತರ ಆಗಿ ಇವರು ಸ್ಪರ್ಧೆಯನ್ನು ಮಾಡಲಿಕ್ಕೆ ಮುಂದಾಗಿದ್ರು, ಸ್ಪರ್ಧೆಯನ್ನು ಕೂಡ ಮಾಡ್ತಾ ಇದ್ರು. ಬಹಳ ಮುಖ್ಯವಾಗಿ ಈಗ ಉಚ್ಚಾಟನೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಸೊ ಈಗ ರೆಬೆಲ್ ನಾಯಕನಿಗೆ ಶಾಕ್ ಎದುರು ಆಗಿದೆ. ಸೊ ಮುಂದೆ ಏನು ಮಾಡ್ತಾರೆ? ಬಟ್ ಈ ಒಂದು ಆದೇಶದಿಂದ ಬಿಜೆಪಿಯ ಹಿಂದೆ ಇರುವಂಥ ಉದ್ದೇಶ ಏನು ಅಂತೇಳಿ? ಕುಮಾರ್, ಇಷ್ಟು ದಿನಗಳ ಕಾಲ ಬಿಜೆಪಿ ಒಂದು ಸರ್ಕಸ್ ಅನ್ನ ಮಾಡಿತ್ತು. ಕೊನೆ ಹಂತದವರೆಗೂ ಸಹಿತ ಒಂದು ಪ್ರಯತ್ನವನ್ನ ಮಾಡಿ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿತ್ತು. ಕೊನೆ ಕ್ಷಣದಲ್ಲಿ ಈಶ್ವರಪ್ಪನವರು ಮನಸ್ಸು ಬದಲಾಯಿಸಿ ವಾಪಸ್ ತಗೋಬಹುದು ಅನ್ನೋಂಥ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿತ್ತು. ಆ ದಿಶೆಯಲ್ಲಿ ಬೇಕಾದಂತಹ ಎಲ್ಲಾ ಪ್ರಯತ್ನಗಳನ್ನು ಕೂಡ ಮಾಡಿ ಆಗಿತ್ತು. ಆದ್ರೆ ಇಲ್ಲಿ ಎರಡೂ ಕಡೆಯಲ್ಲೂ ಪ್ರತಿಷ್ಠೆಯ ಪ್ರಶ್ನೆ ಎದುರಾಗಿತ್ತು. ಕಾರಣ ಏನಂತಂದ್ರೆ ಈಶ್ವರಪ್ಪನವರು ಆಲ್ರೆಡಿ ಒಂದು ಬಹಳಷ್ಟು ಮುಂದೆ ಹೋಗ್ಬಿಟ್ಟಿದ್ರು, ಒಂದಷ್ಟು ಮಾತುಗಳನ್ನು ಕೂಡ ಆಡ್ಬಿಟ್ಟಿದ್ರು. ಆದಾಗ್ಯೂ ಹೈಕಮಾಂಡ್ ನಾಯಕರ ಭೇಟಿಗೆ ಕರೆದಾಗ ದೆಹಲಿಗೆ ಹೋಗಿದ್ರು. ಇವರು ಬೇಡಿಕೆಯನ್ನ ಇವರು ಬಹಿರಂಗವಾಗಿ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಈಶ್ವರಪ್ಪನವರು ಹೈಕಮಾಂಡ್ ಮುಂದೆ ಹೋಗಿ ಮಾತುಕತೆ ಮಾಡಿದಾಗ್ಯೂ ಸಹಿತ ಅದು ಸಕ್ಸಸ್ ಆಗಲ್ಲ ಅನ್ನೋದು ಹೈಕಮಾಂಡ್ಗೂ ಕೂಡ ಮನವರಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಶ್ವರಪ್ಪನವ್ರನ್ನ ಭೇಟಿ ಮಾಡದೇನೆ ಹಾಗೆ ವಾಪಸ್ ಕಳಿಸಿತ್ತು. ಅದು ಇಬ್ಬರಿಗೂ ಎರಡೂ ಕಡೆಯಲ್ಲೂ ಕೂಡ ಪ್ರತಿಷ್ಠೆಯ ವಿಚಾರವಾಗಿ ಪರಿಣಾಮವಾಗಿ ನಂತರದಲ್ಲಿ ಈಶ್ವರಪ್ಪನವರು ಇವತ್ತಿನ ದಿನ ಕೊನೆ ಹಂತದಲ್ಲಿ ಕ್ಷಣದಲ್ಲಿ 3 ಗಂಟೆ ಒಳಗಡೆ ನಾಮಪತ್ರನ ವಾಪಸ್ ತಗೋಬಹುದು ಅನ್ನೋ ನಿರೀಕ್ಷೆ ಇತ್ತು. ಅದು ಹುಸಿಯಾಗಿದೆ. ಈಶ್ವರಪ್ಪನವರು ಹೇಳಿದಾಗೆ ಬಂಡಾಯವಾಗಿ ಸ್ಪರ್ಧೆಯನ್ನ ಮಾಡಿದ್ದಾರೆ. ಇದು ನಿರೀಕ್ಷಿತ. ಈಶ್ವರಪ್ಪನವರಿಗೆ ಗೊತ್ತಿತ್ತು ಕೂಡ. ಯಾಕಂದ್ರೆ ಪಕ್ಷದ ವಿರುದ್ಧವಾಗಿಯೇ ಹೋಗಿ ಬಂಡಾಯವಾಗಿ ಸ್ಪರ್ಧೆ ಮಾಡದಂತ ಸಂದರ್ಭದಲ್ಲಿ ಶಿಸ್ತು ಸಮಿತಿ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದು ಈಶ್ವರಪ್ಪನವರಿಗೂ ಕೂಡ ಗೊತ್ತಿದೆ. ಆದ್ರೆ ಇದು 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಅನ್ನುವಂತ ವಿಚಾರ ಏನಿದೆ, ಇದು ಯಾವ ಸಂದರ್ಭದಲ್ಲೂ ಸಹಿತ ವಾಪಸ್ ತೆಗೆದುಕೊಳ್ಳುವಂತ ಒಂದು ಆದೇಶ. ಈ ಹಿಂದೆ ನಾವು ನೋಡಿದೀವಿ. 1-2-3 ತಿಂಗಳಲ್ಲೇ ಒಂದೊಂದು ಆದೇಶಗಳು ವಾಪಸ್ ಆಗಿರೋದಂತನೂ ಕೂಡ ನೋಡಿದೀವಿ. ಆದ್ರೆ ಇಲ್ಲಿ ಈಶ್ವರಪ್ಪನವ್ರ ಮೇಲೆ ಕ್ರಮ ತೆಗೆದುಕೊಂಡಿರೋದ್ರಿಂದ ಯಾವುದೇ ರೀತಿಯ ಪರಿಣಾಮ ಏನು ಬೀರಲ್ಲ. ಈಶ್ವರಪ್ಪನವರು ಸ್ಪರ್ಧೆ ಮಾಡಿ ಅದರಿಂದ ಮುಂದೆ ಬರುವಂತ ಫಲಿತಾಂಶ ಏನಿದೆ ಅನ್ನೋದ್ರ ಮೇಲೆ ಪರಿಣಾಮ ಬೀರುತ್ತೆ. ಒಂದು ವೇಳೆ ಈಶ್ವರಪ್ಪನವರು ಅಲ್ಲಿ ಗೆಲುವನ್ನ ಸಾಧಿಸಿದ್ರೆ, ಅವರು ಬಂಡಾಯವಾಗಿ ಸ್ಪರ್ಧೆ ಮಾಡಿ ಗೆಲುವನ್ನ ಸಾಧಿಸಿದ್ರೆ ಅವರು ವಾಪಸ್ ಬಿಜೆಪಿಗೆ ಸೇರ್ಕೊಳ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಅದು ಆವಾಗ ಅವ್ರನ್ನ ಬಿಜೆಪಿಗೆ ವಾಪಸ್ ತೆಗೆದುಕೊಳ್ಳುವಂತ ಕೆಲಸಗಳು ಆಗೇ ಆಗತ್ತೆ, ಖಂಡಿತವಾಗಿಯೂ ಆಗತ್ತೆ. ಅದ್ರ ಬಗ್ಗೆ ಯಾವುದೇ ರೀತಿಯ ಅನುಮಾನ ಇಲ್ಲ. ಆದ್ರೆ ಒಂದ್ ವೇಳೆ ಈಶ್ವರಪ್ಪನವರು ಗೆಲುವನ್ನ ಸಾಧಿಸಿದ್ದೇನೆ, ಈಶ್ವರಪ್ಪನವರು ಸೋತು ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರನು ಕೂಡ ಸೋತಾಗ ಅಲ್ಲಿ ಪ್ರಶ್ನೆ ಎದುರಾಗತ್ತೆ, ಈಶ್ವರಪ್ಪನವ್ರನ್ನ ವಾಪಸ್ ಪಕ್ಷಕ್ಕೆ ಸೇರಿಸ್ಕೊಳ್ಬೇಕಾ ಬೇಡ ಅನ್ನೋದು ಆ ಒಂದು ಸಂದರ್ಭ ಪ್ರಶ್ನೆ ಎದುರಾಗತ್ತೆ. ಆದ್ರೆ ಈ ಸದ್ಯಕ್ಕಂತೂ ಈಶ್ವರಪ್ಪನವ್ರ ಮೇಲೆ ಕ್ರಮವನ್ನ ತೆಗೆದುಕೊಂಡಿದೆ ಬಿಜೆಪಿ. ರಾಜ್ಯ ಬಿಜೆಪಿ ಘಟಕ ಶಿಸ್ತು ಸಮಿತಿ ಕ್ರಮವನ್ನ ತೆಗೆದುಕೊಂಡಿದೆ. ಇದರಿಂದ ಈಶ್ವರಪ್ಪನವರಿಗೆ ಯಾವುದೇ ರೀತಿಯ ಪರಿಣಾಮ ಇಲ್ಲ. ಆದ್ರೆ ಮುಂದೆ ಫಲಿತಾಂಶ ಬಂದ್ಮೇಲೆ ಏನು ಅಂತ ಗೊತ್ತಾಗತ್ತೆ. ಇನ್ನೊಂದು ಪ್ರಶ್ನೆ ಇಲ್ಲಿ ಎದುರಾಗೋದು ಕುಮಾರ್, ಇಷ್ಟು ದಿನಗಳ ಕಾಲ ಇಲ್ಲಿ ಶಾಸಕರಿಬ್ಬರು ಪಕ್ಷದಲ್ಲಿ ಬಿಜೆಪಿಯಲ್ಲಿ ಇರುವಂತಹ ಇಬ್ಬರು ಶಾಸಕರು, ಒಂದು ಎಸ್ ಟಿ ಸೋಮಶೇಖರ್ ಎನ್ನುವುದು, ಶಿವರಾಮ್ ಹೆಬ್ಬಾರ್, ಇಬ್ಬರು ಸಹಿತ ಪಕ್ಷ ವಿರೋಧಿ ಚಟುವಟಿಕೆಯನ್ನ ನಡೆಸಿದ್ದಾರೆ. ಒಂದು ಚುನಾವಣಾ ಪ್ರಚಾರ ಸಂದರ್ಭ ಇರ್ಬೋದು ಅಥವಾ ರಾಜ್ಯಸಭಾ ಚುನಾವಣೆ ಸಂದರ್ಭ ಇರ್ಬೋದು. ಎರಡೂ ಸಂದರ್ಭದಲ್ಲೂ ಸಹಿತ ಅವರು ಪಕ್ಷದ ವಿರೋಧವಾಗಿ ನಡ್ಕೊಂಡ್ರೂ ಸಹಿತ, ಪಕ್ಷ ವಿಪ್ ಅನ್ನ ಉಲ್ಲಂಘನೆ ಮಾಡಿದಾಗ್ಯೂ ಸಹಿತ ಅವ್ರ ಮೇಲೆ ಯಾವುದೇ ರೀತಿಯ ಕ್ರಮವನ್ನ ಬಿಜೆಪಿ ಇದುವರೆಗೂ ಕೂಡ ತೆಗೆದುಕೊಂಡಿಲ್ಲ. ಅವರಿಬ್ಬರು ಶಾಸಕರಾಗಿರೋದ್ರಿಂದ ಕೇಂದ್ರ ಶಿಸ್ತು ಸಮಿತಿ ಅವ್ರ ಮೇಲೆ ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ. ಆದ್ರೆ ಇದುವರೆಗೂ ಯಾವುದೇ ರೀತಿಯ ಕ್ರಮ ಆಗಿಲ್ಲ. ಕೇವಲ ಅವ್ರ ವಿರುದ್ಧ ಕಾನೂನು ಹೋರಾಟವನ್ನ ಮಾಡ್ತೀವಿ ಅನ್ನೋ ಮಾತನ್ನ ಬಿಜೆಪಿ ಹೇಳಿದೆ. ಆ ದಿಸೆಯಲ್ಲಿ ಮುಂದುವರಿತಾ ಇದೆ.
ಆದ್ರೆ ಈಶ್ವರಪ್ಪನವ್ರ ವಿರುದ್ಧ ಅನಿವಾರ್ಯವಾಗಿ ಕ್ರಮವನ್ನ ತೆಗೆದುಕೊಳ್ಬೇಕಾಗಿದೆ. ಒಂದ್ ವೇಳೆ ಹಾಗೆ ಬಿಟ್ರೆ ಇದು ಪಕ್ಷಕ್ಕೆ ದೊಡ್ಡ ಮುಜುಗರ ಆಗತ್ತೆ. ಬಂಡಾಯವಾಗಿ ಸ್ಪರ್ಧೆ ಮಾಡಿದಾಗ್ಯೂ ಸಹಿತ ಪಕ್ಷ ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಂಡಿಲ್ಲ ಅಂದ್ರೆ ಪಕ್ಷ ವೀಕ್ ಆಗಿದೆ ಅನ್ನೋ ಒಂದು ಮೆಸೇಜ್ ಪಾಸ್ ಆಗತ್ತೆ. ಇದು ಮುಂದಿನ ದಿನಗಳಲ್ಲಿ ಬೇರೆಯವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋಗ್ಲು ಕೂಡ ಕಷ್ಟ ಆಗತ್ತೆ. ಆ ಕಾರಣ ಅನಿವಾರ್ಯವಾಗಿ ಈಶ್ವರಪ್ಪನವ್ರ ಮೇಲೆ ಕ್ರಮವನ್ನ ತೆಗೆದುಕೊಂಡಿದೆ. ಮುಂದಿನ ದಿನಗಳಲ್ಲಿ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ ಹೆಬ್ಬಾರ್ ಅವರ ವಿರುದ್ಧನೂ ಸಹಿತ ಕಾನೂನು ರೀತಿಯ ಹೋರಾಟವನ್ನ ನಡೆಸಿ ಅಲ್ಲಿ ಕ್ರಮ ಆಗುವ ಹಾಗೆ ಒಂದು ಎಲ್ಲಾ ರೀತಿಯ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ. ಸದ್ಯಕ್ಕಂತೂ ಈಶ್ವರಪ್ಪನವರನ್ನ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನ ಮಾಡಲಾಗಿದೆ. ಬಹುಶಃ ಈ ಒಂದು ಪರಿಸ್ಥಿತಿಯನ್ನ ನೋಡಿದ್ರೆ 6 ವರ್ಷಗಳ ಕಾಲ ಅಲ್ಲ, ಒಂದು 6 ತಿಂಗಳ ಒಳಗಡೆನೆ ಈಶ್ವರಪ್ಪನವರು ಮತ್ತೆ ವಾಪಸ್ ಬಿಜೆಪಿಯನ್ನ ಸೇರಿಕೊಳ್ಳೋದು ಬಹುತೇಕ ನಿಶ್ಚಿತ ಅಂದು ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಇನ್ನೊಂದ್ 2 ವರ್ಷ ಆದ ನಂತರದಲ್ಲಿ ಮತ್ತೆ ಚುನಾವಣಾ ವರ್ಷ ಶುರು ಆಗತ್ತೆ. 1-2 ವರ್ಷದಲ್ಲಿ ವಿಧಾನಸಭೆ ಚುನಾವಣಾ ಸಂದರ್ಭಗಳು ಎದುರಾಗ್ತಾ ಹೋಗುತ್ತೆ. ಆವಾಗ ಪಕ್ಷದ ನಾಯಕರನ್ನ ಎಲ್ಲೆಲ್ಲಿದ್ದಾರೆ ಅಂತ ಹುಡುಕಿ ಪಕ್ಷಕ್ಕೆ ಸೇರಿಸಿಕೊಳ್ಳುವಂತ ಪ್ರಯತ್ನಗಳು ನಡೆಯುತ್ತೆ. ಆ ಸಂದರ್ಭಕ್ಕೆ ಈಗ ಇದರ ಜೊತೆಗೆ ಈಗ ತ್ರಿಕೋನ ಸ್ಪರ್ಧೆ ಈಗ ಏರ್ಪಡತ್ತೆ. ಸೊ ಯಾರಿಗೆ ಪ್ಲಸ್ ಯಾರಿಗೆ ಮೈನಸ್ ಅಂತ ಹೇಳಿ ನೀವ್ ಹೇಳ್ದಾಗೆ ಶಿವಮೊಗ್ಗದ ಸದ್ಯಕ್ಕಂತೂ ತ್ರಿಕೋನ ಸ್ಪರ್ಧೆಯಾಗಿಯೇ ಕಾಣ್ತಾ ಇದೆ. ಕಾರಣ ಏನಂತಂದ್ರೆ ಹಿಂದೂಗಳ ವೋಟನ್ನ ಸೆಳೆಯುವಂತ ಪ್ರಯತ್ನವನ್ನ ಈಶ್ವರಪ್ಪನವರು ಮಾಡ್ತಾ ಇದ್ದಾರೆ. ಬಹುತೇಕ ಕಡೆಯಲ್ಲಿ ಹೋಗಿ, ಅದರಲ್ಲೂ ಶಿಕಾರಿಪುರದಲ್ಲಿ ಹೋಗಿ ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನ ಮಾಡಿ ಜನರನ್ನ ಸೆಳೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಕೂಡ ಸೇರ್ತಾ ಇದ್ದಾರೆ. ಅದು ಜನ ಸೇರಿದಂತವ್ರು ಎಲ್ಲರೂ ವೋಟ್ ಹಾಕಿ ಅದು ಪರಿವರ್ತನೆ ಆಗುತ್ತೋ ಬಿಡುತ್ತೋ, ಆದ್ರೆ ಸದ್ಯಕ್ಕಂತೂ ಮೇಲ್ನೋಟಕ್ಕೆ ಕಾಣ್ತಾ ಇರೋದು ತ್ರಿಕೋನ ಸ್ಪರ್ಧೆಯಾಗಿ ಕಾಣ್ತಾ ಇದೆ. ಇದರಲ್ಲಿ 2-3 ರೀತಿಯಲ್ಲಿ ಇದನ್ನ ವ್ಯಾಖ್ಯಾನಿಸಬಹುದು. ಒಂದು ಕಡೆಯಲ್ಲಿ ಹಿಂದೂಗಳ ವೋಟ್ ಎಲ್ಲವೂ ಕೂಡ ಒಂದ್ ಕಡೆ ಕನ್ಸಾಲಿಡೇಟ್ ಆಗಿ ಬಂತು ಅಂದ್ರೆ ಈಶ್ವರಪ್ಪನವರಿಗೆ ಹೆಚ್ಚಿನ ಲಾಭ ಆಗ್ಬಹುದು. ರಾಘವೇಂದ್ರ ಅವರಿಗೆ ಹೋಗುವಂತ ವೋಟ್ಗಳೆಲ್ಲವೂ ಕೂಡ ಈಶ್ವರಪ್ಪನವರ ಕಡೆಯಲ್ಲಿ ಬಂದು ಥಿನ್ ಮಾರ್ಜಿನ್ ನಲ್ಲಿ ಈಶ್ವರಪ್ಪನವರಿಗೆ ಗೆಲುವಾದ್ರೂ ಕೂಡ ಅಚ್ಚರಿ ಇಲ್ಲ ಅನ್ನುವಂತ ಪರಿಸ್ಥಿತಿ ಕಾಣ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ನೋಡಿದ್ರೆ ರಾಘವೇಂದ್ರ ಅವರ ವೋಟನ್ನ ಒಡೆದು ಈಶ್ವರಪ್ಪನವರು ತೆಗೆದುಕೊಳ್ಳೋದ್ರಿಂದ ಕಾಂಗ್ರೆಸ್ಗೆ ಲಾಭ ಆಗತ್ತಾ ಅನ್ನುವಂತ ಅಚ್ಚರಿ ಕೂಡ ಇದೆ. ಇಲ್ಲಿ ರಾಜಕೀಯ ವಿಶ್ಲೇಷಕರು, ರಾಜಕೀಯ ಪಂಡಿತರು ಹೇಳ್ತಾ ಇರೋದು ಈಶ್ವರಪ್ಪನವರು ಕಿಂತ ಹೆಚ್ಚಿನ ವೋಟ್ಗಳನ್ನ ಪಡೆದ್ರೆ, ಒಂದ್ ವೇಳೆ ಗೆಲುವನ್ನ ಸಾಧಿಸದೆ 1 ಲಕ್ಷಕ್ಕಿಂತ ಹೆಚ್ಚಿನ ವೋಟನ್ನ ಪಡೆದ್ರೆ ಅಪಾಯ ಸಾಧ್ಯತೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು ಕುಮಾರ್. ಓಕೆ ಥ್ಯಾಂಕ್ ಯು ಜನಾರ್ದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸರ್ ನೋಡಿ, ಈ ಹಿಂದೆಯೂ ಕೂಡ ಬಿಜೆಪಿ ನಾಯಕರು ಈಶ್ವರಪ್ಪ ಅವರಿಗೆ ಮನವಿಯನ್ನು ಕೂಡ ಮಾಡಿದ್ರು. ಸೊ ಇದೆಲ್ಲ ಆದರೂ ಕೂಡ ಈಗ ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು ರಾಜ್ಯ ಬಿಜೆಪಿ. ಸೊ ಶಿಸ್ತು ಸಮಿತಿಯಿಂದ KS ಈಶ್ವರಪ್ಪ ಅವರ ವಿರುದ್ಧ ಕ್ರಮ ಆಗತ್ತೆ. ಸೊ ಪಕ್ಷದಿಂದ 6 ವರ್ಷಗಳ ಕಾಲ ಈಗ ಉಚ್ಚಾಟನೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.